ಕೊರೋನಾ ವೈರಸ್ಸಿನಿಂದ ಜೀವ ಉಳಿಸೋಕ್ಕೋಸ್ಕರ ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ಗಳು ಎರಡು ಬಂದವು. ಎರಡೂ ಕ್ಷಮತೆ ಹೆಚ್ಚಿತ್ತು. ಅತ್ಯಂತ ಸರಳವಾಗಿ ಹಳೆಯ ಪದ್ಧತಿಯ ಪ್ರಕಾರ ಈ ವೈರಾಣುಗಳನ್ನು ಅದರ ಕ್ಷಮತೆಯನ್ನು ತೆಗೆದು ಅದನ್ನು ಇಂಜೆಕ್ಟ್ ಮಾಡಿದರು. ಇಲ್ಲ, ಒಂದು ನೆಗಡಿ ಕೆಮ್ಮಿನ ಒಂದು ವೈರಸ್ಸು ಅಡಿನೋ ವೈರಸ್ನ ವಾಹಕ ಮಾಡಿ ಅದರ ಮೇಲೆ ಕೊರೋನಾದ ಸ್ಪೈಕ್ ಪ್ರೋಟೀನ್ ಮಾತ್ರ ಇಟ್ಟು ಇಂಜೆಕ್ಟ್ ಮಾಡಿದರು. ಹಾಗಾಗಿ ಅದರದ್ದು ಝೀರೋ ಕಾಂಪ್ಲಿಕೇಶನ್, ಅಂದರೆ 0.0001%. ಅದರಿಂದ ಏನಾದರೂ ತೊಂದರೆ ಆಗಬೇಕಾದ್ರೆ ಕೊರೋನಾ ವ್ಯಾಕ್ಸಿನ್ ಕೊಟ್ಟಾಗಲೇ ಆಗಬೇಕಾಗಿತ್ತು. 3 ವರ್ಷದ ಮೇಲೆ ಆಗೋದಿಲ್ಲ. ಹಾಗಾಗಿ ಈ ವ್ಯಾಕ್ಸಿನಿಂದ ನಮ್ಮ ದೇಶದಲ್ಲಿ 45 ಲಕ್ಷ ಜನರ ಸಾವಿನಿಂದ ಅವರನ್ನು ಉಳಿಸಲಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘಂಟಾಘೋಷವಾಗಿ ಹೇಳಿ ಭಾರತಕ್ಕೆ ಶಬಾಷ್ಗಿರಿ ಕೊಟ್ಟಿದ್ದಾರೆ. ಹಾಗಾಗಿ ವ್ಯಾಕ್ಸಿನಿಂದ ಜನ ಸಾಯ್ತಾ ಇಲ್ಲ. ಆದರೆ ಕೊರೋನಾ ಬಂದ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದರು, ಮೊಬೈಲ್ಗೆ ಅಡಿಕ್ಟ್ ಆದರು, ಸ್ಕ್ರೀನ್ ಟೈಮ್ ಹೆಚ್ಚಾಗ್ಬಿಟ್ಟು ನೆಟ್ಟಲ್ಲಿ ನೋಡಿಕೊಂಡು ದುರಭ್ಯಾಸಗಳಿಗೆ ತುತ್ತಾಗೋಕ್ಕೆ ಶುರು ಮಾಡಿದರು. ಮನೆಯಲ್ಲೇ ಕೂತ್ಕೊಂಡು ಕುಡಿಯೋದು ಜಾಸ್ತಿ ಆಯಿತು. ನೀವು ನೋಡಿದ್ದೀರಲ್ಲ, ಕೊರೋನಾ ಬಂದಾಗ ಲಾಕ್ಡೌನ್ ಆಗುತ್ತೆ ಅಂದರೆ ಜನ ಎಲ್ಲ ಹೋಗ್ಬಿಟ್ಟು ನಿಂತ್ಕೊಂಡಿರೋದು ದಿನಸಿ ಅಂಗಡಿ ಮುಂದೆ ಅಲ್ಲ, ಸರಾಯಿ ಅಂಗಡಿ ಮುಂದೆ. ಸೊ ಹಾಗಾಗಿ ಸರಾಯಿ ಕುಡಿದು ಡ್ರಗ್ಸ್ ತೊಗೊಂಡು ಕೂತ್ಕೊಂಡು ಇದ್ದು ಬೊಜ್ಜನ್ನು ಬೆಳೆಸ್ಕೊಂಡು ಹೃದಯಕ್ಕೆ ಸಮಸ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ ಹೊರತಾಗಿ ಕೊರೋನಾನಿಂದ ಅಲ್ಲ, ಕೊರೋನಾ ವೈರಸ್ನಿಂದ ಆಮೇಲೆ ವ್ಯಾಕ್ಸಿನಿಂದನೂ ಅಲ್ವೇ ಅಲ್ಲ ಅಂತ ವಿದೇಶದಲ್ಲಿ ಚಳಿಗಾಲದಲ್ಲಿ ರಕ್ತ ಸರಬರಾಜು ಕಡಿಮೆ ಆಗಿ ಹಾರ್ಟ್ ಅಟ್ಯಾಕು, ಅದು ಅರ್ಲಿ ಮಾರ್ನಿಂಗ್ ಹೆಚ್ಚು ಅಂತ ಗೊತ್ತಾಗಿದೆ. ಆದರೆ ನಮ್ಮ ದೇಶದಲ್ಲಿ, ಅದು ಕರ್ನಾಟಕದಲ್ಲೇ ವಿಪರೀತ ಚಳಿ ಅಂತೂ ಎಂದೂ ಆಗೋದೇ ಇಲ್ಲ. ವಿಪರೀತ ಬಿಸಿಲು ಕೆಲವು ಕಡೆಗೆ ಇರ್ಬೋದು, ಆದರೆ ಚಳಿ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಆ ವಿಪರೀತ ಚಳಿಯಿಂದ ಆಗುವಂಥ ಹಾರ್ಟ್ ಅಟ್ಯಾಕು ವಿದೇಶದ ಥರ ನಮ್ಮ ದೇಶದಲ್ಲಿ ಇಲ್ಲ.